ನಮಸ್ಕಾರ ಪ್ರಿಯ ವೀಕ್ಷಕರೇ, ಶಾಸಕ ವಿನಯ್ ಕುಲಕರ್ಣಿ ಮತ್ತು ಇನ್ನುಳಿದ ಎಲ್ಲ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಪ್ರಕಟ. ಹೌದು ವೀಕ್ಷಕರೇ, ಕರ್ನಾಟಕದ ನ್ಯಾಯಾಂಗದ ಇತಿಹಾಸದಲ್ಲಿ ದೊಡ್ಡ ಶಿಕ್ಷೆ. ಹಣಬಲ ತೊಳಬಲ ಇದ್ದರೂ ಕೂಡ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಜನರ ನಂಬಿಕೆ ನ್ಯಾಯಾಲಯದ ಮೇಲೆ ಇನ್ನೂ ಗಟ್ಟಿಯಂತಾಗಿದೆ. 2006ರಲ್ಲಿ ನಡೆದ ಯೋಗೇಶ್ ಗೌಡರ ಹತ್ಯೆಗೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ, ಸಿಬಿಐ ತನಿಖೆ ಮತ್ತು 2026ರಲ್ಲಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯವು ನೀಡಿದ ತೀರ್ಪು ಶಿಕ್ಷೆಗೆ ಆಧಾರದ ಮೇಲೆ ವಿನಯ್ ಕುಲಕರ್ಣಿ ಮತ್ತು ಪ್ರಮುಖ ಸಂಚುಕೋರರನ್ನು ಆರೋಪಿಗಳು ಎಂದು ಗುರುತಿಸಲಾಗಿದೆ. ಅದೇ ರೀತಿ ಏಪ್ರಿಲ್ 15, 2026ರಂದು ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 17 ಜನರನ್ನು ಪ್ರಕರಣದಲ್ಲಿ ಶಿಕ್ಷೆಗೆ ಒಳಪಡಿಸಲಾಗಿದೆ. ಶಿಕ್ಷೆಗೊಳಗಾದ ಆರೋಪಿಗಳ ಪಟ್ಟಿ ಕೆಳಗಿನಂತಿದೆ. ವಿನಯ್ ಕುಲಕರ್ಣಿ, ಮಾಜಿ ಸಚಿವ, ಆರೋಪಿ ಸಂಖ್ಯೆ ನಂಬರ್ 1 ಚಂದ್ರಶೇಖರ್ ಇಂಡಿ ಅಲಿಯಾಸ್ ಚಂದು ಮಾಮ, ವಿನಯ್ ಕುಲಕರ್ಣಿಯ ಚಿಕ್ಕಪ್ಪ ವಿಕ್ರಮ್ ಬಳ್ಳಾರಿ, ಕೀರ್ತಿ ಕುಮಾರ್, ಬಸವರಾಜ್ ಕುರಟ್ಟಿ, ಸಂದೀಪ್ ಸೌದತ್ತಿ, ವಿನಾಯಕ್ ಕಟಗಿ, ಮಹಾಬಳೇಶ್ವರ್ ಫಂಗಲ್ ಅಲಿಯಾಸ್ ಮುದುಕ, ಸಂತೋಷ್ ಸೌದತ್ತಿ, ದಿನೇಶ್ ಎಂ, ಅಶ್ವಥ್ ಎಸ್, ಸುನಿಲ್ ಕೆಎಸ್, ನಜೀರ್ ಅಹಮದ್, ಶನವಾಜ್, ನೂತನ್ ಎಸ್, ಹರ್ಷಿತ್, ವಿಕಾಸ್ ಕಲಬುರ್ಗಿ, ಚನ್ನಕೇಶವ್ ಬಿ ಟಿಂಗರ್ಕರ್. ಅದೇ ರೀತಿ ಪ್ರಕರಣ ವಿಚಾರಣೆಯಲ್ಲಿ ಭಾಗಿಯಾಗಿರುವ ಇತರ ಕಕ್ಷಿದಾರರು ಶಿವಾನಂದ ಸಿಸೈಲ್ ಬ್ರಾದಾರ್, ಆರಂಭದಲ್ಲಿ ಆರೋಪಿಯಾಗಿದ್ದ ನಂತರ ಅನುಮೋದಕನಾಗಿ ಸಾಕ್ಷಿಯಾದ ಬಸವರಾಜ್ ಮುಟಗಿ ಆರಂಭದಲ್ಲಿ ಬಂಧಿಸಿ ಪ್ರಮುಖ ಆರೋಪಿಗಳೆಂದು ಹೆಸರಿಸಲಾಯಿತು. ವಾಸುದೇವ್ ರಾಮ್ ನೀಲ್ಕೆನಿ ಮತ್ತು ಸೋಮೇಶ್ ನ್ಯಾಮಗೌಡ ವಿಶೇಷ ನ್ಯಾಯಾಲಯದಿಂದ ಖುಲಾಸೆ. ಇದು ಕೋರ್ಟ್ ಅಂತಿಮ ತೀರ್ಪು ನೀಡಿ ಜೀವಾವಧಿ ಶಿಕ್ಷೆ ಪ್ರಕಟಿಸಿತು. ಇದು ಇವತ್ತಿನ ಅಪ್ಡೇಟ್. ಟಿವಿ 24 ಪ್ರೈಮ್ ಒಳಗಿನ ಧ್ವನಿ. ಅಲ್ಲಿ ಪೋಸ್ಟ್ ಆಫೀಸ್ ಹತ್ತಿರ, ಧಾರವಾಡ ಪೋಸ್ಟ್ ಆಫೀಸ್ ಹತ್ತಿರ ಒಂದು CCTV ಫುಟೇಜ್ ಇತ್ತು. ಆ ಫುಟೇಜ್ ಅಲ್ಲಿ ಈ ಆರೋಪಿಗಳು ಅಲ್ಲಿಂದ ಈ ಆಯುಧಗಳನ್ನೆಲ್ಲ ತಗೊಂಡು ಓಡುವುದಂತೂ ಕ್ಲಿಯರ್ ಆಗಿತ್ತು. ಅದನ್ನು ಧಾರವಾಡ ಪೊಲೀಸರು ಪರಿಗಣಿಸಿಲ್ಲ. ನಾವು ತಗೊಂಡು ಅದನ್ನು ನೋಡುವಾಗ ನಮಗೆ ಗೊತ್ತಾಯ್ತು ಯಾರಲ್ಲಿ ರಿಯಲ್ ಆರೋಪಿಗಳಂತ. ಇದು ಮೇನ್ ಎವಿಡೆನ್ಸ್ ನಮಗೆ CCTV ಫುಟೇಜ್. ಅವರು ಬೆಂಗಳೂರಿಗೆ ಬಂದು ಮುತ್ತಗಿ ಜೊತೆಗೆ ಮಾತನಾಡುವುದು, ಅವರದ್ದು ಟವರ್ ಲೊಕೇಶನ್, CDR ಅಲ್ಲಿ ಅವರು ನಿರಂತರವಾಗಿ ಮುತ್ತಗಿ ಜೊತೆ ಸಂಪರ್ಕ, ಇದನ್ನು ಮುತ್ತಗಿ ಅವರ ಎವಿಡೆನ್ಸ್ ಅಲ್ಲಿ ಎಲೆಯಾಗಿ ಅವರು ಬಿಚ್ಚಿಟ್ಟಿದ್ದಾರೆ. ಅವರು ಹೇಗೆ ಸಪೋರ್ಟ್ ಮಾಡಿದ್ದಾರೆ, ಎಷ್ಟು ದುಡ್ಡು ಕೊಟ್ಟರು ಎಲ್ಲ ಮುತ್ತಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದು ನಮಗೆ ಮೇನ್ ಎವಿಡೆನ್ಸ್, ಎಲ್ಲ ಅಪಾರ್ಟ್ ಫ್ರಮ್ ಅದರ್ CDR ಅಂಡ್ ಅದರ್ ಡಾಕ್ಯುಮೆಂಟರಿ ಎವಿಡೆನ್ಸ್. CDR and CCTV footage is the main and eyewitnesses. These are the main evidence before this honorable court. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಟೀಮ್ ಮೇಲೆ ಪ್ರಭಾವ ಬೀರುವಂತದ್ದಾಗಲಿ ಒತ್ತಡ ಏನಾದರೂ ಬಂದಿತ್ತಾ? ನಮ್ಮ ಟೀಮ್ ಮೇಲೆ ಪ್ರಭಾವ ಇಲ್ಲ, ಆದರೆ ವಿಟ್ನೆಸ್ ಮೇಲೆ ಬಹಳಷ್ಟು ಪ್ರಭಾವ ಬೀರಿದ್ರೆ ಅದಕ್ಕೆ 2-3 ಜನರದ್ದು ಬೇಲ್ ಕ್ಯಾನ್ಸಲ್ ಆಯಿತು. ಬೇಲ್ ಕ್ಯಾನ್ಸಲ್ ಆಗಿ ಸುಪ್ರೀಂ ಕೋರ್ಟಿಂದ ತಿರುಗಿ ಅವರಿಗೆ ಬೇಲ್ ಆಗಿ 2 ತಿಂಗಳ ಒಳಗೆ ಈ ಕೇಸಿನ ಜಡ್ಜ್ಮೆಂಟ್ ಮಾಡಬೇಕಂತ ಡೈರೆಕ್ಷನ್ ಕೊಟ್ಟರೆ ಆ ಪ್ರಕಾರ ಆಗಿದೆ. ಎಷ್ಟು ಥ್ರೆಟನ್ ಮಾಡಿದ್ರು ವಿಟ್ನೆಸ್ ಕೆಲವರು ನಮಗೆ ಸಪೋರ್ಟ್ ಮಾಡಿದ್ದಾರೆ, ಹೇಳಿದ್ದಾರೆ. ಈಗ ಜೀವಾವಧಿ ಶಿಕ್ಷೆ, ಜೀವಿತಾವಧಿ ಶಿಕ್ಷೆ ಏನು ಡಿಫ್ರೆನ್ಸ್? ಜೀವಾವಧಿ ಶಿಕ್ಷೆ ಅಂದ್ರೆ ಟಿಲ್ ಇಸ್ ನ್ಯಾಚುರಲ್ ಡೆತ್. ಈ ರೆಮಿಷನ್ ಮಾಡೋ ಪವರ್ ಇರೋದು ಗೌರ್ಮೆಂಟ್ಗೆ. ಅದು ಆಫ್ಟರ್ 14 years ಗೌರ್ಮೆಂಟ್ ಅಂಡ್ ಕಾನ್ಸ್ಟಿಟ್ಯೂಷನ್ ಕೋರ್ಟ್ ಮಾತ್ರ ಇದು ಮಾಡ್ಬೋದು. ಇಲ್ಲಾಂದ್ರೆ ಅವರ ಟಿಲ್ ನ್ಯಾಚುರಲ್ ಡೆತ್ ಅದು ಗೌರ್ಮೆಂಟ್, ಅದು ಗೌರ್ಮೆಂಟ್ ಡಿಸ್ಕ್ರಿಷನ್, ಗೌರ್ಮೆಂಟ್ ಇದ್ದು ಪವರ್, ಕೋರ್ಟ್ ಇದಲ್ಲ. ಈ ಸೆಕ್ಷನ್ ಪ್ರಕಾರ ಟಿಲ್ ಇಸ್ ನ್ಯಾಚುರಲ್ ಡೆತ್ ಯು ಶುಡ್ ಬಿ ಇನ್ ಜೈಲ್. ಅಂದ್ರೆ ಸಾಯೋವರೆಗೂ ಜೈಲಲ್ಲಿ ಇರಬೇಕು ಅಂತಾರ? ಹೌದು. ಹೌದು. ನಾವು ಕೇಳಿದ್ದದೆ. ಪೊಲೀಸ್ ಇನ್ಸ್ಪೆಕ್ಟರ್ಗೆ 7 years, ಅವರಿಗೆ ಅವರ ಎವಿಡೆನ್ಸ್ ಡಿಸ್ಟ್ರಾಯಿಂಗ್ ಎವಿಡೆನ್ಸ್, ಅದಕ್ಕೆ 7 years ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅದು ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಐ ವಿಟ್ನೆಸ್ ಮತ್ತೆ CDR ಟವರ್ ಲೊಕೇಶನ್